ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಬದ್ದು ಹುಷಾರು ಮಗಳೇ, ನಾವು ಹೋಗ್ಬಿಟ್ಟು ಬರ್ತೀವಿ. ನಗ್ನಗ್ತಾ ಇರು. ಅಕ್ಕ ಬರ್ತೀನಿ. ಯಾವ್ರೆ ಪೂರ್ವಿ ಇಲ್ಲಿಂದ ಹೋಗಬಾರ್ದು. ಇದು ಅವಳ ಮನೆ. ಮತ್ತೆ ಈ ಹಾಲನ್ನ ದೇವಸ್ಥಾನಕ್ಕೆ ತಗೊಂಡೋಗಿ ಅಭಿಷೇಕಕ್ಕೆ ಅವಳೇ ಕೊಡಬೇಕು. ಹೆಂಗಾದ್ರೂ ಈ ರೀತಿ ಆಗಂಗೆ ಮಾಡು ದೇವ್ರೆ. ಅಕ್ಕ ಟಾಟಾ, ಬಾಬಾ ಟಾಟಾ. ಸಂಜೆ ಸಿಗೋಣ. ನಂದನ್ ಎಲ್ಲಿ ಹೊರಟ್ರಿ? ದೇವಸ್ಥಾನಕ್ಕಜ್ಜಿ ಹಣ್ಣು ಅಭಿಷೇಕ ಮಾಡ್ಸಕ್ಕೆ. ನೀನು ಯಾಕೆ ಹೇಗೆ ಮಾಡಿದೆ ಮಾಲ್ತಿ? ಏನಾಯ್ತಮ್ಮಾಜಿ? ಪ್ರಸ್ತುತ ಶಾಸ್ತ್ರ ಮುಗಿಯೋವರೆಗೂ ಗಂಡ ಹೆಂಡತಿನ ಇಬ್ಬರನ್ನೂ ಎಲ್ಲಿಗೂ ಕಳಿಸೋ ಹಾಗಿಲ್ಲ. ಯಾರಾದ್ರೂ ಜೊತೆಗೆ ಹೋಗಲೇಬೇಕು. ಅಮ್ಮಾಜಿ, ಅದು ನಮ್ಗೆ ಗೊತ್ತಾಗಲೇ ಇಲ್ಲ. ನಾನು ಮಾಲ್ತಿ ಜೋಶಿ ಅವ್ರ ಮನೆ ಫಂಕ್ಷನ್ಗೆ ಅಂತ ಹೊರಟಿದ್ವಿ. ಜಯಂತಿ ನೋಡಿದ್ರೆ ತಲೆನೋವು ಅಂತ ಮಲಗಿದಾಳೆ. ಪೂರ್ವಿ, ನೀನು ಹೋಗಮ್ಮ. ಅದು ಅಮ್ಮಾಜಿ, ಪೂರ್ವಿನೂ ನಮ್ಮ ಜೊತೆಯಾಗಿ ಊರಿಗೆ ಬರ್ತಾವಳೆ. ಸಂಜೆ ಶಾಸ್ತ್ರಕ್ಕೆ ಬರುವಾಗ ಇವ್ರ ಜೊತೆ ಅವಳು ಬರ್ತಾಳೆ. ಈಗ ಇವರಿಬ್ಬರ ಜೊತೆ ಅವಳು ಹೋಗ್ಲಿ. ಪೂರ್ವಿ ಹೋಗಮ್ಮ, ಕಾರ್ ಹತ್ತು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಹೆಂಗೋ ಲಕ್ಷ ಸಾಲ ಮಾಡಿಬಿಟ್ಟೆ, ಮದುವೆ ಮಾಡಿಬಿಟ್ಟೆ ವಿಜೃಂಭಣೆಯಿಂದ. ಮರ್ಯಾದೆ ಉಳಿದ್ಬಿಡ್ತು, ಸ್ವಾಭಿಮಾನ ಉಳಿದ್ಬಿಡ್ತು. ಈಗ ನೋಡು, ಅಳಿಯ ಮಗಳು ಮನೆಗೆ ಬರ್ತಾನೆ, ಪ್ರಸ್ತುತ ಶಾಸ್ತ್ರ ಐತೆ. ಆ ಗೂಂಡಾಗಳು, ಆ ಸಾಲ ಕೊಟ್ಟು ಗೂಂಡಾಗಳು ಬಂದ್ಬಿಟ್ಟು ಗಲಾಟೆ ಮಾಡಿಬಿಟ್ರೆ ಏನವ ಮಾಡೋದು? ಅವಮಾನ ಆಗ್ತದೆ, ಗೌರವ ಹೋಗ್ತದೆ. ಹಳ್ಳಿಯದ್ರಿಗೆ ತಲೆ ತಗ್ಗಿಸ್ಕೋಬೇಕು. ಮಗಳು ಬರೀ ಹೇಳ್ತಾನೆ. ನಂಗಂತೂ ದಿಕ್ಕೆ ತೋಚ್ದಂಗೆ ಆಗ್ತೈತೆ. ಮೊದಲೇ ಹಿಂಗಾಗ್ತೈತೆ ಅಂತ ಗೊತ್ತಿದ್ದಿದ್ರೆ ಈ ಶಾಸ್ತ್ರವ ಇಲ್ಲಿ ಇಟ್ಕೊಳ್ಳೋದೇ ಬೇಡವಾಗಿತ್ತು. ರೌಡಿಗಳು ಪೊಲೀಸ್ ತುರುಗೇದಾಕಿಲ್ಲ. ಧರ್ಮ ಕರ್ಮ ಒಂದೂ ಗೊತ್ತಿಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಏನು ಮಾಡೋದು? ನೋಡಿ, ನೀವೇನು ಹೆಚ್ಚಿಗೆ ತಲೆಬಿಸಿ ಮಾಡ್ಕೊಳಕ್ ಹೋಗ್ಬಿಡಿ. ಸುಧಾಕರಣ ಬರ್ತೀನಿ ಅಂತ ಹೇಳೋರು ತಾನೆ, ಅವ್ರು ತಾವು ಹೇಳೋಣ, ಏನಾರ ಪರಿಹಾರ ಕೊಟ್ಟೆ ಕೊಡ್ತಾರೆ. ಭುಜಂಗ ಬಾ ಈಗ ತಾನೇ ನಿನ್ನ ನೆನೆಸ್ಕೊಂತಿದ್ವಿ ಕಣೋ. ನೋಡೋ, ಏನಾಗ್ಬಿಟ್ಟೈತಪ್ಪ ಅಂದರೆ. ನೋಡೋ, ಅದಕ್ಕೆ ಮುಂಚೆ ನಾನು ನಿನ್ಗೊಂದು ಒಳ್ಳೆ ಸುದ್ದಿ ಹೇಳ್ಬೇಕಣ್ಣ. ಒಳ್ಳೆ ಸುದ್ದಿನ ಕಣ್ಣ? ಏನಂತು? ಅದೇ ಕಣ್ಣ, ಆ ಚೀಟಿ ದುಡ್ಡು ಎತ್ಕೊಂಡು ಹೊಡೋಗಿದ್ನಲ್ಲ, ಅವನು ಪೊಲೀಸ್ ಹತ್ರ ಸಿಗಾಕೊಂಡವನಂತೆ. ಅದಾಗೆ ನಿನ್ನ ದುಡ್ಡು ನಿನಗೆ ವಾಪಸ್ ಬರ್ತೈತೆ ಕಣ್ಣ. ಆ ದುಡ್ಡಾಗೆ ನೀನು ಎಲ್ಲ ಸಾಲನೂ ತೀರಿಸ್ಬೋದು. ಕೊಂಡ್ಲ ಜೊತೆ ಇಲ್ಲ? ಹೌದು ಕಣ್ಣ. ದೇವ್ರನ್ನ ಹೊರಟೋದು ಬಿಡು, ದೇವ್ರ ಹೊರಟೋದು. ಒಟ್ಟಾಗೆ ನಂಬಿ ದೇವ್ರು ನನ್ನ ಕೈ ಬಿಟ್ಟಿಲ್ಲ. ದೊಡ್ಡ ಸುಧಾಕರ ಎಂತ ಕೆಲಸ ಆಗ್ಬಿಟ್ಟಿತ್ತು ಗೊತ್ತಾ? ನೆನ್ನೆ ಆ ಸಾಲ ಕೊಟ್ಟು ಗೌಡಿಗಳು ಕಳಿಸಿದ್ದ. ಅವ್ರು ಬಂದ್ಬಿಟ್ಟು ಗಲಾಟೆ ಮಾಡಿ ನಾಳೆ ನನ್ನ ಬಡ್ಡಿ ಕೊಡಲಿಲ್ಲ, ಮನೆ ಕಾಲ್ ಮಾಡಬೇಕು ಅಂತ ಹೇಳೋಕಿದ್ರು. ಇದೇ ಟೈಮ್ಗೆ ಅಳಿಯ ಮಗಳು ಪ್ರಸ್ತುತ ಶಾಸ್ತ್ರಕ್ಕಿಂತ ಬರ್ತಾವ್ರೆ. ಈಗ ಆ ರೌಡಿಗಳು ಆ ಟೈಮಿಗೆ ಬಂದ್ಬಿಟ್ಟು ಗಲಾಟೆ ಮಾಡಿದ್ರೆ ಮರ್ಯಾದೆ ಹೋಗ್ಬಿಡ್ತಲ್ಲ ಅಂತ ಭಯ ಆಗೋಗ್ಬಿಟ್ಟಿತ್ತು. ಅಷ್ಟಾಗಿ ಇಂಥ ಒಳ್ಳೆ ಸುದ್ದಿ ತಂದ್ಬಿಟ್ಟಿದ್ದೀನಿ. ಅದಕ್ಕೆ ಹೇಳಿದ್ದು, ಆ ದೇವ್ರ ದೊಡ್ಡವನು ನನ್ನ ಕೈ ಬಿಡಲಿಲ್ಲ ಅಂತ. ನಡಿ. ಅಯ್ಯೋ, ಏನಾಯ್ತು ಸುಧಾಕರಣ? ಯಾಕೋ ಏನಾಯ್ತು?
ನೀವಿಬ್ರೇನಾದರೂ ಮೌನವ್ರತ ಮಾಡ್ತಾ ಇದ್ದೀರಾ? ಹಂಗೇನಾದರೂ ಇದ್ರೆ ಹೇಳ್ಬಿಡಿ, ಇಲ್ಲದ್ರೆ ನನಗೆ ಗೊತ್ತಾಗಬೇಕು. ಹಾಗೆಲ್ಲ ಏನಿಲ್ಲ. ಅಬ್ಬಾ, ಈಗ ಸಮಾಧಾನ ಆಯಿತು. ಮಾತಾಡಕ್ಕೆ ಬರುತ್ತೆ ಅಂತ ಆಯ್ತಲ್ಲ ನಿಂಗೆ. ಪೂರ್ವಿಗೇನು ಬಾಯ್ ಕೆಲಸ ಮಾಡ್ತಿಲ್ವೋ ಏನು ಕತೆ? ನೀವಿಬ್ರು ಮಾತಾಡಿ, ನಾನು ಕಿಟಕಿಯಿಂದ ಬೆಂಗಳೂರು ಪೇಟೆನ ನೋಡ್ತಾ ಇರ್ತೀನಿ. ವೆರಿ ಗುಡ್, ವೆರಿ ಗುಡ್. ಕ್ಯಾರಿ ಆನ್. ಪದ್ಮಿನಿ, ನಮ್ಮ ಮನೇಲಿ ಶಾಸ್ತ್ರ ಸಂಪ್ರದಾಯ ಎಲ್ಲ ಸ್ವಲ್ಪ ಜಾಸ್ತಿ, ಬಟ್ ಕೆಲವೊಂದು ಪ್ರಾಕ್ಟಿಕಲಾಗಿ ಮಾಡೋಕ್ಕಾಗಲ್ಲ. ಈಗ ನೋಡು, ಈ ಹಾಲನ್ನು ತಮ್ಗೆನ ಬೇರೆಯವ್ರ ಕೈಗೂ ಕೊಡದೆ ಕೆಳಗೂ ಇಡದೆ ನಿನ್ನ ಕೈಲೇ ಇಟ್ಕೊಂಡು ಕೂರೋದು ಎಷ್ಟು ಕಷ್ಟ. ಕೆಳಗಿಡು, ನಾನೇ ನಮಗೆ ಹೇಳಲ್ಲ. ನೀವು ಹೇಳ್ತಿದ್ರೇನು, ದೇವ್ರಿಗೆ ಗೊತ್ತಾಗಕ್ಕಿಲ್ವಾ ಅದು? ಶಾಸ್ತ್ರನ ಯಾಕೆ ಕೆಡಿಸ್ಬೇಕು? ನನಗೇನು ಕಷ್ಟ ಆಗ್ತಿಲ್ಲ. ನನಗೂ ಈ ಶಾಸ್ತ್ರ ಸಂಪ್ರದಾಯ ಅಂದರೆ ಗೌರವ, ನಂಬಿಕೆ ಐತೆ. ಅತ್ತೆ ತಗ್ಸೋಸೆ ಇವಳು. ಏನಂದ್ರಿ? ಏನಿಲ್ಲ, ಒಂದು ಸಿನಿಮಾ ಮಾಡೋಣ ಅಂತಿದ್ದೀನಿ. ನಿಂಗಿದು ಬೇಕಿತ್ತಾ ನಂದನ್? ಹಿಂಗಿದೆ ಟೈಟ್ಲು. ಮತ್ತೆ ಏನು ಸಮಾಚಾರ? ಹೇಗಿದೆ ಮ್ಯಾರಿಡ್ ಲೈಫು? ಏನಾಯ್ತು ಪದ್ಮಿನಿ, ಮಾತೇ ಇಲ್ಲ? ಏನೇ ಆದರೂ ನಾನು ಇವ್ರ ಜೊತೆ ಬರಬಾರ್ದಿತ್ತು. ನಾನು ಇರೋದ್ರಿಂದ ಇಬ್ರಿಗೂ ಮಾತಾಡೋಕ್ಕೆ ಕಷ್ಟ ಆಗ್ತೈತೆ. ಮೊದಲು ದೇವಸ್ಥಾನಕ್ಕೆ ಹೋಗಿ ಶಾಸ್ತ್ರ ಮುಗಿಸುವ. ಅಲ್ಲಿಗೆ ಹೋಗ್ತಿದ್ದೀವಲ್ಲ, ಈ ಟ್ರಾಫಿಕಲ್ಲಿ ಹತ್ರದ ಜಾಗನೂ ದೂರ ಅನ್ಸುತ್ತೆ. ಮಾತಾಡ್ತಾ ಹರಟೆ ಹೊಡಿತಾ ಹೋದ್ರೆ ಗೊತ್ತಾಗಲ್ಲ. ನೀನು ನೋಡಿದ್ರೆ ಮಾತಾಡೋಕ್ಕೆ ರೆಡಿ ಇಲ್ಲ. ಪೂರ್ವಿ ನೋಡ್ದ ನಿಮ್ಮಕ್ಕನ್ನ? ಗಂಡ ಅದನ್ನ ಕೇರೆ ಮಾಡ್ತಿಲ್ಲ. ನನ್ನ ಜೊತೆ ಏನೇನೋ ಮಾತಾಡಬೇಕು ಅಂತ ಅನ್ಕೊಂಡಿದ್ದಾಳೆ, ಆದರೆ ಮಾತು ಗಂಟ್ಲಲ್ಲಿದೆ, ಬಾಯಿಗೆ ಬರ್ತಿಲ್ಲ. ಆಗಲೇ ನಾನು ಹುಡ್ಕೊಂಡು ರೂಮಿಗೆ ಬಂದಿದ್ಲು ಏನೋ ಹೇಳ್ಬೇಕಂತ. ಈಗ ನೋಡಿದ್ರೆ ಬಾಯ ಬಿಡ್ತಿಲ್ಲ. ಇಯರ್ಫೋನ್ ಇದ್ರೆ ಕೊಡ್ತೀರಾ? ನನಗೆ ಹಾಡು ಕೇಳಬೇಕು ಅನ್ನಿಸ್ತೈತೆ. ರಿಯಲಿ? ಇಲ್ಲೇ ಇದೆ ತಗೋ, ಫೋನು ಅಲ್ಲೇ ಇದೆ, ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಕೇಳಿಸ್ಕೊಂಡು. ನಮ್ಮ ಮಾವನ ಮಕ್ಕಳು ಒಬ್ರೊಬ್ರು ಒಂದೊಂದು ಮುತ್ತು. ಚಿಕ್ಕನಾದ್ರಿ ನೋಡಿದ್ರೆ ಬಾವಂಗೆ ಮದುವೆಲಿ ಎಷ್ಟೆಲ್ಲ ಹೆಲ್ಪ್ ಮಾಡೋದು. ಇವಾಗ ಈ ನಾದ್ನಿ ಗ್ರೇಟ್. ಪದ್ಮಿನಿ, ಐ ಲವ್ ಯು. ಏನಾದರೂ ಕೇಳಿಸ್ತಾ ನಿನಗೆ? ಪೂರ್ವಿಗೇನು ಕೇಳಿಸ್ತಿಲ್ಲ ಪದ್ಮಿನಿ. ನೀನು ಆರಾಮಾಗಿ ಲವ್ ಯು ಟು ಅಂತ ಹೇಳ್ಬೋದು. ಹೇಳು, ಕಮಾನ್ ಕಮಾನ್. ಇನ್ನು ಎಷ್ಟು ದೂರ ಹೋಗ್ಬೇಕು? ಇದಾ ನೀನು ಮಾತಾಡ್ಬೇಕಂತಿದ್ದು? ಇದನ್ನು ಮಾತಾಡಕ್ಕೆ ನಾನೇ ಆಗ್ಬೇಕಾ? ಒಂದು ಶಾರ್ಟ್ ಕಟ್ ಇತ್ತು, ಆದರೆ ಹಂಗೆ ಹೋದ್ರೆ ಬೇಗ ದೇವಸ್ಥಾನ ಸಿಕ್ಬಿಡುತ್ತಲ್ಲ ಅಂತ ಸುತ್ತ ಹಾಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಹಂಗೆ ಮಾಡ್ತೀರಾ? ನಾನು ಇಲ್ಲಿ ಹಾಲು ಇಟ್ಕೊಂಡು ಕೂತಿಲ್ವಾ? ಹತ್ರ ದಾರಿಲೇ ಹೋಗ್ಬೇಕಲ್ವಾ? ಕಣ್ಮುಚ್ಕೋ ಹಾಗಾದ್ರೆ. ಕಾರನ್ನ ಹಾರಿಸ್ಕೊಂಡೋಗಿ ದೇವಸ್ಥಾನದ ಮುಂದೆನೇ ನಿಲ್ಲಿಸ್ಬಿಡ್ತೀನಿ. ಯಾಕೆ ಸುಧಾಕರ, ಯಾಕೆ ಹಿಂಗೆ ಕೂತ್ಕೊಂಡ್ಬಿಟ್ಟೆ? ಅಲ್ಲ ಕಳ್ಳ, ಆ ರೌಡಿಗಳು ಬಡ್ಡಿ ವಸೂಲಿ ಇವತ್ತೇ ಬರ್ತಾರ. ಮತ್ತೆ ಪದ್ಮಿನಿ ಅಳಿ ಅಂದರು ಇವತ್ತೇ ಶಾಸ್ತ್ರಕ್ಕಿಲ್ಲಕ್ಕೆ ಬರ್ತಾರ. ಹ್ಞೂ ಅಣ್ಣ, ಯಾಕೆ ಏನಾಯ್ತು? ತೆಪ್ ಮಾಡ್ಬಿಡ್ರಿ ಕಣ್ಲ ನೀವು. ಅಲ್ಲ ಕಣ್ಲ, ಇವತ್ತೇ ಇಲ್ಲಿ ಯಾಕಲ ಯಾ ಶಾಸ್ತ್ರ ಮಾಡ್ಕಕ್ಕೆ ಹೋದ್ರಿ? ಈಗ ನೋಡು, ಈಗಿರ್ತಾವ ಅಳಿಯ ಮಗಳು ಮುಂದೆ ನಿನ್ನ ಮಾನ ಕಳ್ಕತೆಯ ಭುಜಂಗ. ಬಡ್ಡಿಗೆ ಸಾಲ ಕೊಟ್ಟವರು ಬರ್ತೀನಿ ಅಂದರೆ ಟೈಮ್ಗೆ ಕರೆಕ್ಟಾಗಿ ಬರ್ತಾರೆ.
ಆ ಟೈಮ್ನಾಗ ನಿನ್ನ ಹತ್ರ ಏನಾದ್ರು ದುಡ್ಡಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾದರೆ ಮುಖ ಮುತ್ತಿ ನೋಡೋಕ್ಕಿಲ್ಲ, ಮನೆಯಾಗಿರೋ ಸಾಮಾನೆಲ್ಲ ಎತ್ತು ಹೊರಗೆ ಹಾಕ್ತಾರೆ. ಅಂತ ಕೆಲಸ ಆಗೋಯ್ತು. ನೀನು ಹೇಳ್ದಲ್ಲ ಆ ಚೀಟಿ ಸಿಕ್ಕಿವೆ ಅಂತ, ಆ ದುಡ್ಡು ಬಂದ್ಬಿಟ್ರೆ ನಮ್ಮ ಸಮಸ್ಯೆನ ಬಗೆಹರ್ತಲ್ಲ. ಅದು ಹಂಗೆ ಆಗಕ್ಕಿಲ್ಲ ಕಣ್ಲ. ನೋಡು, ಆ ಚೀಟಿ ಎತ್ಕೊಂಡು ಹೋದವನು ಈಗ ತಾನೇ ಪೊಲೀಸ್ನವ್ರ ಕೈಗೆ ಸಿಕ್ಕವ್ರೆ. ಅವರು ಅವ್ನು ಬಾಯಿ ಬಿಡಿಸ್ಬೇಕು, ಅವ್ನು ದುಡ್ಡು ಎಲ್ಲಿ ಮಾಡಿದವನೇನೋ ಗೊತ್ತಾಗಬೇಕು. ಆಮೇಲೆ ಪೊಲೀಸ್ನವ್ರು ಎಲ್ಲರ ದುಡ್ಡು ಲೆಕ್ಕಾಚಾರ ಮಾಡಬೇಕು. ಏನಿಲ್ಲ ಅಂದರೂ ಆ ದುಡ್ಡು ನಿನ್ನ ಕೈಗೆ ಬರಬೇಕು ಅಂದರೆ 1 ತಿಂಗಳು ಮ್ಯಾಕ್ ಆಗ್ತದೆ. 1 ತಿಂಗಳ? ಭುಜಂಗ, ನೀನೀಗ ಬಡ್ಡಿ ದುಡ್ಡಿಗೆ ಈಗ ಏನಾರ ವ್ಯವಸ್ಥೆ ಮಾಡ್ಕೋಬೇಕಣ್ಣ. ಈಗ ಹಿಂಗಾದ್ರೂ ಮಾಡಿ ಈ ಹಾಲನ್ನ ಪೂರ್ವಿನೇ ತಗೊಂಡೋಗೋ ಹಂಗೆ ಮಾಡಬೇಕಲ್ಲ. ನಂದನ್ ಅವರು ಪೂರ್ವಿ ಒಟ್ಟಿಗೆನೇ ದೇವಸ್ಥಾನ ಒಳಗೆ ಹೋಗ್ಬೇಕು. ಏನು ಮಾಡಲಿ? ಬಾ, ಕೊಡೋದನ್ನು. ಬೇಡ ಬೇಡ, ನಾನೇ ತಗೊಬರ್ತೀನಿ. ಸರಿ ಬಾ. ಎದರ ಪದ್ಮಿನಿ, ಏನಾಯ್ತು? ಕವಾಲ್ ಹುಡುಕ್ತು ಅನ್ಸುತ್ತೆ, ನೋಡ್ತಿದ್ದೆ. ಸರಿ ಸರಿ ಬಾ, ಕೂತ್ಕೊಂಡ್ಬಿಡು. ಹುಷಾರು, ಬಾ. ಮೆತ್ಗೆ ಮೆತ್ಗೆ. ಓ, ಈಗಲಾದ್ರೂ ಕೂಡ ಇಟ್ಕೋತೀನಿ. ಇಲ್ಲ, ನಿಮ್ಮ ಕೈ ಕೊಟ್ರೆ ಎಲ್ಲೆಲ್ಲೋ ಇಟ್ಟು ಮೈಗೆ ಮಾಡ್ತೀರಾ, ಮಾತಿನ ಬರ್ದಲ್ಲಿ ಬೀಳ್ಸೇ ಬಿಡ್ತೀರಾ. ಪೂರ್ವಿ, ನೀನು ತಗೊಳ್ಳೇ ಇದ್ನಾ? ಈ ತಮ್ಗೇನು ಇಟ್ಕೊಂಡೆ ಇಳಿಯಕ್ಕೆ ಹೋಗಿ ಈ ಥರ ಮಾಡ್ಕೊಂಡೆ. ತುಂಬ ನೋಯ್ತಿದ್ಯಾ ಅಕ್ಕ? ಅಯ್ಯೋ, ಈಗೇನು ಮಾಡೋದು? ಹಾಸ್ಪಿಟಲ್ಗೆ ಹೋಗೋಣ ಬಾ. ಇಷ್ಟಕ್ಕೆಲ್ಲ ಹಾಸ್ಪಿಟಲ್ಲ? ಒಂದು ಕೆಲಸ ಮಾಡಿ, ನೀವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ. ಪೂರ್ವಿ, ಹೋಗೆ. ಅಕ್ಕ, ನಾನು ಈ ಹಾಲನ್ನ ತೊಗೊಂಡೋಗ್ಬೇಕಾ? ಶಾಸ್ತ್ರದ ಪ್ರಕಾರ ನೀನಲ್ವ ತೊಗೊಂಡು ಹೋಗಬೇಕು. ನನ್ನ ಕೈಲಿ ಆಗ್ತಿಲ್ಲ ಪೂರ್ವಿ. ಇಲ್ಲಿ ಗಂಟ ಬಂದು ಮತ್ತೆ ವಾಪಸ್ ಮನೆಗೆ ಹೋದ್ರೆ ಮನೇಲಿ ಅತ್ತೆ ಬೇಜಾರು ಮಾಡ್ಕೊತಾರೆ. ನೀನು ಹೋಗಿ ಅಭಿಷೇಕ ಮಾಡಿಸ್ಕೊಂಬಾ. ಅಲ್ಲ ಪದ್ಮಿನಿ, ನೀನಿಲ್ದೆ ನಂದನ್ ಅವರೇ ಲೇಟ್ ಆದರೆ ದೇವಸ್ಥಾನ ಬಾಗ್ಲಾಗ್ತಾರೆ. ನೀವು ಹೋಗಿ. ಅಂತೂ ನಾನು ಅನ್ಕೊಂಡಂಗೆ ಆಯಿತು. ಇದೇ ನಿಜವಾದ ಜೋಡಿ. ಜೀವನ ಪರ್ಯಂತ ಇವ್ರು ಹಿಂಗೆ ಜೊತೆಯಾಗಿರಬೇಕು.
ಯಾವ್ರೆ ಪೂರ್ವಿಂಗಂತನವರು ಹತ್ರ ಆಗೋ ಹಂಗೆ ಮಾಡು, ಜೊತೆಯಾಗಿ ಬದುಕ ಹಂಗೆ ಮಾಡು. ಅದೇ ನನಗೆ ನೆಮ್ಮದಿ ಕೊಡೋದು, ಅದೇ ನಿಜವಾದ ನ್ಯಾಯ. ಚೆನ್ನಾಗಿದೆಯಲ್ವಾ ಈ ಫೋಟೋ? ಜಯಂತಿ, ಮದ್ವೆದ್ ಒಂದಷ್ಟು ಫೋಟೋಸ್ ಬಂದಿದೆ, ನೋಡೋಣ ಬಾ. ಅಕ್ಕ, ಇಷ್ಟು ಬೇಗ ಬಂದ್ಬಿಡ್ತಾ? ಜಯಂತಿ, ಈ ಫೋಟೋ ನಿನ್ ಸೀರೆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಪಾಪ ಚಂಚಲ ಅವಳು ಮಿಸ್ ನೋಡಿ. ಅವಳು ಬರ್ಲಿ, ಅವಳು ಬಂದ್ಮೇಲೆ ಎಲ್ಲರೂ ಸೇರಿ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ಬಿಡೋಣ. ಪಾಪ ಜನಾರ್ದನನು ಹೇಳ್ತಾ ಇದ್ದ, ಈ ಕ್ಯಾಮ್ರಾ, ಈ ಫೋಟೋ ಇದನ್ನೆಲ್ಲ ಯಾರು ಕಂಡು ಹಿಡಿದ್ರೋ ಗೊತ್ತಿಲ್ಲ, ಆದ್ರೆ ಮುಗ್ದೋಗಿರೋ ಸಂಭ್ರಮನ ಮತ್ತೆ ಮತ್ತೆ ಕಣ್ಮುಂದೆ ತರೋ ಶಕ್ತಿ ಈ ಫೋಟೋ ವಿಡಿಯೋಗಳಲ್ಲಿದೆ. ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗತ್ತಲ್ವಾ? ಹೌದು ಅಕ್ಕ, ಮಕ್ಕಳು ಮದುವೆ ಮಾಡಿ ಸಂತೋಷ ಪಡೋದಲ್ಲಿರೋ ಸಾರ್ಥಕತೆ ಇನ್ಯಾವುದ್ರಲ್ಲೂ ಇಲ್ಲ ನೋಡಿ. ಅಕ್ಕ, ನೀವು ತುಂಬಾ ಪುಣ್ಯ ಮಾಡಿದ್ರಿ. ಇಂಥ ಭಾಗ್ಯ ಎಲ್ರಿಗೂ ಸಿಗಲ್ಲ. ಈಗ ನನ್ನೇ ನೋಡಿ, ನನ್ನ ಜೀವನದಲ್ಲಿ ಅಂಥ ಸಾರ್ಥಕತೆ ಯಾವತ್ತೂ ಬರೋದೇ ಇಲ್ಲ. ನನಗೂ ಆ ಭಾಗ್ಯ ಇತ್ತು, ಆದರೆ ಕೈ ತಪ್ಪು ಹೋಯ್ತು. ಜಯಂತಿ, ನನಗೆ ಗೊತ್ತು ಈ ವಿಷಯದಲ್ಲಿ ನಿನಗೆ ನನ್ನ ಮೇಲೆ ತುಂಬ ಬೇಸರ, ಕೋಪ ಇದೆ. ಆದರೆ ಈಗಲೂ ಹೇಳ್ತೀನಮ್ಮ, ಅದೆಲ್ಲ ಆಕಸ್ಮಿಕ ಅಷ್ಟೇ. ನಾನು ಬೇಕು ಅಂತ ಏನೂ ಮಾಡಿಲ್ಲ ಕಣಮ್ಮ. ಅಯ್ಯೋ, ಇರಲಿ ಬಿಡಿ ಅಕ್ಕ, ಅವ್ರವ್ರ ಪ್ರಕಾರ ಅವರು ಒಳ್ಳೆಯವರೇ. ಆದರೆ ನೋವು ತಿಂದಿರೋ ಜೀವ ಏನಾದರೂ ಹೇಳಿದ್ರೆ ಸಾಕು ಕೆಡ್ದಾಗ ಕಾಣುತ್ತೆ. ನನ್ನ ಬೇಜಾರಿದ್ದಿದೆ ಬಿಡಿ. ವಾಸಿ ಆಗದಿರೋ ಗಾಯಕ್ಕೆ ಸಂಬಂಧನೇ ಇಲ್ದಿರೋ ಔಷಧಿಗಳು ಈ ಮನೇಲಿ ಎಲ್ಲರೂ ಹಚ್ತಾನೆ ಇರ್ತಾರೆ. ಸಾಲದು ಅಂತ ಗಾಯದ ಮೇಲೆ ಆಗಾಗ ಬರೆ ಬೀಳ್ತಾನೆ ಇರುತ್ತೆ ಈ ಮನೇಲಿ. ನನ್ನ ನೋವು ನನ್ಗಿರ್ಲಿ ಬಿಡಿ. ಪಾಪ ನೀನು ಅನ್ಕೋಬೇಡಿ. ಆಂಟಿ, ಇಷ್ಟು ವರ್ಷ ನಾನು ಇದ್ಗೇನು ಹೇಳಿಲ್ಲಮ್ಮ, ಆದ್ರೆ ಈಗ ನನ್ನ ಕೈಲಿ ಸುಮ್ಮನೆ ಇರೋಕ್ಕಾಗ್ತಾ ಇಲ್ಲ. ನೀನು ತಪ್ಪು ಮಾತಾಡ್ತಾ ಇದೆಯಾ ಜಯಂತಿ? ಅಯ್ಯೋ, ನೀವ್ಯಾಕೆ ವಾಪಸ್ ಬಂದ್ರಿ? ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ನಿನ್ ಬಿಟ್ಟು ಹೋಗಲ್ಲ ಪದ್ಮಿನಿ. ಶಾಸ್ತ್ರ ಇರೋದೇ ಗಂಡ ಹೆಂಡತಿ ಒಟ್ಟಿಗೆ ಹೋಗ್ಬೇಕು ಅಂತ. ನೀನು ನನ್ನ ಜೊತೆ ಬಾ. ನನ್ನ ಕೈ ಬರಕ್ ಆಗ್ತಿಲ್ಲ, ನನ್ನ ಕಾಲು ನೋವು ಅಂತ ಹೇಳಿಲ್ವಾ? ಎಲ್ಲದಕ್ಕೂ ಶಾಸ್ತ್ರ ಸಂಪ್ರದಾಯ ಅಂತ ಇರ್ತೀಯಾ? ಇವಾಗ ಶಾಸ್ತ್ರ ಮುರಿದ್ರೆ ಪರವಾಗಿಲ್ವಾ? ನಂಗದೆಲ್ಲ ಗೊತ್ತಿಲ್ಲ. ನಿನ್ನ ಬಿಟ್ಟು ನಾನು ದೇವಸ್ಥಾನದೊಳಗೆ ಹೋಗಲ್ಲ. ನೀವ್ ಯಾಕೆ ಎಲ್ಲದಕ್ಕೂ ಚಿಕ್ಕ ಮಗು ತರ ಹಠ ಮಾಡ್ತೀರಾ? ನಾನಾ ಹಠ ಮಾಡ್ತಿರೋಳು ನೀನು? ಅಲ್ಲ, ನಾನೇನು ಮಹಾ ಕೇಳ್ಬಿಟ್ಟೆ? ಇಲ್ಲಿ ತನಕ ಬಂದಿದ್ಯಾ, ದೇವಸ್ಥಾನದ ಒಳಗೂ ಬಾ ಅಂತ ಕೇಳಿದೆ. ನೀನು ಬರ್ದೆ ಸಂಪ್ರದಾಯ ಕಂಪ್ಲೀಟ್ ಆಗಲ್ಲ ಪದ್ಮಿನಿ. ಪ್ಲೀಸ್ ಬಾ. ಅಯ್ಯೋ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನನ್ಗೊಂದು ಹೆಜ್ಜೆನೂ ಇಡಕ್ಕಾಗ್ತಿಲ್ಲ, ಇನ್ನ ಅಷ್ಟೊಂದು ಮೆಟ್ಲು ಹೆಂಗತ್ಲಿ? ಹಬ್ಬ, ಅಕ್ಕ ಭಾವನ ಹತ್ರ ಮಾತಾಡ್ತಾ ಇದ್ದಾಳೆ. ಎಲ್ಲಿ ಮೊದಲು ನನಗೆ ಅಕ್ಕ ಇರಲ್ವೇನೋ ಅಂದ್ಕೊಂಡಿದ್ದೆ. ನಿಧಾನಕ್ಕೆ ಎಲ್ಲ ಸರಿ ಹೋಗೋ ಲಕ್ಷಣ ಕಾಣ್ತೈತೆ. ಇಬ್ಬರು ಹಿಂಗೆ ಖುಷಿಯಾಗಿದ್ಬಿಟ್ರೆ ಸಾಕುದಿ ಅವ್ರೆ. ಸುಮ್ಕೆ ಟೈಮ್ ವೇಸ್ಟ್ ಮಾಡಬೇಡಿ, ಪೂರ್ವಿ ಜೊತೆ ಹೋಗಿ ನನಗೆ ಪ್ರಸಾದ ತಂದ್ಕೊಡಿ ಸಾಕು. ಆಗಲ್ಲ, ನಾನು ನನ್ನ ಹೆಂಡತಿ ಜೊತೆನೇ ಹೋಗೋದು.
ಬರಲ್ಲ ಅಂತ ಬೇಜಾರು ನಕ್ರ ಮಾಡ್ತಿದ್ಲು, ಅದಕ್ಕೆ ಎತ್ತಾಕೊಂಬಂದೆ ನಿಮ್ಮ ಅಕ್ಕನ. ಸೊ ಫಿಲ್ಮಿ ಅಲ್ಲ. ಯಾವ್ರೆ ಅಕ್ಕನಿಗೆ ಎಷ್ಟು ಒಳ್ಳೆ ಹುಡುಗನ್ನ ಕೊಟ್ಟಿದ್ಯಾ. ಇವರಿಬ್ರು ಯಾವತ್ತಿಗೂ ಹಿಂಗೆ ಇರಲಿ. ಭಾವ ಯಾವತ್ತೂ ಅಕ್ಕನ್ನ ಇಷ್ಟೇ ಪ್ರೀತಿ ಮಾಡಲಿ.